ಯಾವತ್ತು ಅನ್ಯೋನ್ಯತೆಯನ್ನು ಕಲ್ತ್ಕೊಳ್ಳಿ. ನಿಮ್ಮನ್ನು ಅನ್ಯೋನ್ಯತೆ ಕರೆಯೋಕ್ಕಾಗಿ ಒಬ್ಬ ಸೇವಕರ ದೇವರಲ್ಲಿ ನೇಮಿಸಿರುವ ದೇವನಾಗಿದೆ. ನೀವು ಸಭೆಗೆ ಬರದೇ ಇರೋದು ಅನ್ಯೋನ್ಯತೆ ಅಲ್ಲ, ಕತ್ತಲಲ್ಲಿದ್ದೀರಿ ಅಂತ ಲೆಕ್ಕ. ನಾನು ಎಲ್ಲಿ ಬೇಕೋ ಎಲ್ಲ ನಿನಗೊಂದು ಅನ್ಯೋನ್ಯತೆ ದೇವರು ಕೊಟ್ಟಿರುವ ದೇವನಾಗಿದೆ. ನಿನಗೊಂದು ಫೆಲೋಶಿಪ್ ಅನ್ನು ದೇವರನ್ನು ಕೊಟ್ಟಿರುವ ದೇವನಾಗಿದೆ. ಸಭೆ ಅಂದರೆ ಏನು ಗೊತ್ತಾ ಅರ್ಥ? ಗ್ರೀಕ್ ಪದದಲ್ಲಿ ಎಕ್ಲೇಶಿಯಾ ಅಂದರೆ ನಾವು ಪ್ರತ್ಯೇಕಿಸಲ್ಪಟ್ಟವು. ಎಲ್ಲಿಂದ? ಲೋಕದಿಂದ. ನಮಗೊಂದು ಅನ್ಯೋನ್ಯತೆ ದೇವರು ಕೊಟ್ಟಿದ್ದಾರೆ, ಸಭಾಪಾಲಕರ ದೇವರು ಕೊಟ್ಟಿದ್ದಾರೆ. ನಾವು ಅದನ್ನು ಫಾಲೋ ಮಾಡಿಲ್ಲ ಅಂದರೆ ಎಲ್ಲಿದ್ದೀವಿ? ಇನ್ನೂ ಕತ್ತಲಲ್ಲಿ ಇದ್ದೇವೆ. ಆಗ ನಾವು ನೋಡಿ, ನಮಗೆ ಗೊತ್ತಿಲ್ಲದ ಕತ್ತಲಲ್ಲಿ ನಡೀತಾ ಇದ್ದೇವೆ. ಆದರೆ ನಾವು ದೇವರಲ್ಲಿ ಇದ್ದೀವಂತ ಭ್ರಮೆಯಲ್ಲಿದ್ದೇವೆ. ಆ ಅನ್ಯೋನ್ಯತೆ ನಡೆಯುವಾಗಲೇ ನಾನು ಹೇಳ್ತೀನಿ, ನಾನು ನಿಜವಾಗಿ ನೀವು ಬೆಳಕಲ್ಲಿದ್ದೀರಾ ಅಂತ. ದೇವರು ಡೈರೆಕ್ಟಾಗಿ ಎಲ್ಲ ಮಾಡ್ಬೋದಾಗಿತ್ತು, ಆದರೆ ದೇವರು ಒಂದು ನಿಯಮವನ್ನು, ದೇವರು ಪ್ರಿನ್ಸಿಪಲ್ ದೇವರು ಇಟ್ಟಿರುವ ದೇವನಾಗಿದೆ. ಸಭೆಯೊಂದಿಗೆ, ಸಭಾಪಾಲಕರೊಂದಿಗೆ ಅನ್ಯೋನ್ಯವಾಗಿ ನಾವು ನಡೆಯುವಾಗ ನಾನು ಹೇಳ್ತೀನಲ್ಲ, ಬೇರೆ ಲೆವೆಲಲ್ಲಿ ದೇವರು ನಿಮ್ಗೆ ತಗೊಂಡು ಹೋಗೋ ದೇವನಾಗಿದೆ. ಹಲ್ಲೆಲೂಯಾ.